विधिशर्वपूर्वगीर्वाणविज्ञानदमानतोऽस्मि प्रथमो हनुमान्नाम द्वितीयो भीमयेव च पूर्णप्रज्ञस्तृतीयस्तु भगवत्कार्यसाधकः बुद्धिर्बलं यशोधैर्यं निर्भयत्वमरोगता अजाड्यं वाक्पटुत्वं च हनुमत्स्मरणात् भवेत् सर्वे मण्डलमध्यस्थाः पूर्णबोधमतानुगाः वैष्णवा विष्णुहृदयाः तान्नमस्ये गुरुन् मम जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहानियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृति सुरनरद्वीषशत्रुरात्मकस्य विष्णोर्व्यस्ताः समस्ताः सकलगुणनिधि सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि श्रीगुरुभ्यो नमः हरिः ಓಂ ಶ್ರೀಮದ್ಭಾಗವತದ ಸಪ್ತಮ ಸ್ಕಂಧ ನಮಸ್ಕಾರ. ಸಪ್ತಮ ಸ್ಕಂದದ ಮೊದಲನೇ ಅಧ್ಯಾಯದಲ್ಲಿ ಇವತ್ತು 22ನೇ ಶ್ಲೋಕ. ಏತದ್ಭ್ರಾಮ್ಯತಿ ಮೇ ಬುದ್ಧಿಃ ದೀಪಾರ್ಚಿರಿವ ವಾಯುನಾ ಬ್ರೂಹ್ಯೇತದದ್ಭುತತಮಂ ಭಗವನ್ ಅತ್ರ ಕಾರಣಂ. ಧರ್ಮರಾಜ ನಾರದರ ಹತ್ತಿರ ಪ್ರಶ್ನೆ ಮಾಡ್ತಾ ಇದ್ದಾನೆ. ಇದು ನನಗೆ ಬಹಳ ಆಶ್ಚರ್ಯ ಆಗಿದೆ, ಇದು ಬಹಳ ಅದ್ಭುತವಾದದ್ದು, ಬಹಳ ಆಶ್ಚರ್ಯಕರವಾದದ್ದು. ನನ್ನ ಮನಸ್ಸು ಗಾಳಿಯ ಹೊಡೆತಕ್ಕೆ ಅಲ್ಲಾಡುವ ದೀಪದಂತೆ ಆಗಿಬಿಟ್ಟಿದೆ ಅಂತಾನೆ. ದೀಪ ಗಾಳಿಯ ಹೊಡೆತಕ್ಕೆ ಅಲ್ಲಾಡ್ತಾ ಇರ್ತದಲ್ಲ, ಆ ಕಡೆ ಈ ಕಡೆ ಆ ಕಡೆ ಈ ಕಡೆ, ಆ ಥರ ನಂದು ಮನಸ್ಸು ತೂಗಾಡ್ತಾ ಇದೆ. ಯಾಕೆ ಹೀಗಾಯಿತು? ಶಿಶುಪಾಲನಿಗೆ ಸಾಯುಜ್ಯ ಅನ್ನೋದು ಹೇಗೆ ಸಿಕ್ತು? ಇದಕ್ಕೇನು ಕಾರಣ? ಬಾಲ್ಯದಿಂದಲೂ ತೊದಲು ನುಡಿಯನ್ನ ಆಡ್ಲಿಕ್ಕೆ ಬರುವಾಗಿನಿಂದಲೂ ಹಿಡ್ಕೊಂಡು ಇಲ್ಲಿವರೆಗೂ ಭಗವಂತನ ನಿಂದನೆ ಮಾಡ್ತಾನೆ ಬಂದಿದ್ದಾನೆ. ಆದರೂ ಅವನಿಗೆ ಸಾಯುಜ್ಯ ಸಿಕ್ತು ಅಂತನ್ನೋದು ನನಗೆ ಬಹಳ ಆಶ್ಚರ್ಯವನ್ನ ಉಂಟು ಮಾಡಿದೆ. ನನ್ನ ಮನಸ್ಸು ಗಾಳಿಗೆ ಸಿಕ್ಕಂತಹ ದೀಪದಂತೆ ಆ ಕಡೆ ಈ ಕಡೆ ಅಲುಗಾಡ್ತಾ ಇದೆ. ಬಹಳ ಆಶ್ಚರ್ಯಕರವಾದದ್ದು, ಇದಕ್ಕೇನು ಕಾರಣ ಅನ್ನೋದನ್ನ ಹೇಳ್ರಿ ಅಂತ ನಾರದರ ಹತ್ತಿರ ಧರ್ಮರಾಜ ಪ್ರಶ್ನೆ ಮಾಡ್ತಾ ಇದ್ದಾನೆ. ಏತದ್ ಭ್ರಾಮ್ಯತಿ ಮೇ ಬುದ್ಧಿಃ ದೀಪಾರ್ಚಿರಿವ ವಾಯುನಾ ಬ್ರೂಹ್ಯೇತದದ್ಭುತತಮಂ ಭಗವನ್ ಅತ್ರ ಕಾರಣಂ. ಶ್ರೀಶುಕ ಉವಾಚ. ರಾಜ್ಞಸ್ತದ್ವಚ ಆಕರ್ಣ್ಯ ನಾರದೋ ಭಗವಾನ್ ಋಷಿಃ ತುಷ್ಟಪ್ರಾಹತಮಾಭಾಷ್ಯ ಶೃಣ್ವಂತ್ಯಾ ಸದಸಃ ಕಥಾಃ. ಶುಕಾಚಾರ್ಯರು ಪರೀಕ್ಷಿತ್ ರಾಜನಿಗೆ
ಹೇಳ್ತಾ ಇದ್ದಾರೆ, ನಾರದರು ಈ ಮಾತನ್ನ ಕೇಳಿ, ಅಂದ್ರೆ ಧರ್ಮರಾಜ ಹೇಳಿದ ಈ ಮಾತನ್ನ ಕೇಳಿ ಪೂಜ್ಯರಾದಂತಹ ನಾರದ ಮುನಿಗಳು ಬಹಳ ಸಂತೋಷದಿಂದ ಆ ರಾಜನಿಗೆ ಕಥೆಗಳನ್ನ ಹೇಳಿದರು ಅಂತ. ತುಷ್ಟಃ ಅಂತಿದ್ದಾರೆ. ನಾರದರಿಗೆ ಬಹಳ ಸಂತೋಷ ಆಯ್ತಂತೆ ಈ ಪ್ರಶ್ನೆ ಕೇಳಿದ್ದಕ್ಕೆ. ಧರ್ಮರಾಜ ಈ ರೀತಿಯಾದ ಪ್ರಶ್ನೆಯನ್ನು ಕೇಳಿದ್ದಕ್ಕೆ ನಾರದರಿಗೆ ಬಹಳ ಸಂತೋಷ ಆಯ್ತು. ಯಾಕೆ ಸಂತೋಷ ಆಯ್ತು ಅಂದ್ರೆ, ಅಲ್ಲೆಲ್ಲ ಸಭೆ ಕೂತಿದೆ. ಆ ಸಭೆಯ ಮಧ್ಯದಲ್ಲೇನೆ ಎಲ್ರಿಗೂ ಕೇಳಿಸ್ತಾ ಇರುವಂತೆನೆ ಈ ರೀತಿ ಪ್ರಶ್ನೆ ಮಾಡಿದ್ದಾನೆ ಧರ್ಮರಾಜ. ನಾರದರು ಕೂಡ ಎಲ್ರಿಗೂ ಕೇಳಿಸುವಂತೆನೆ ಆ ಉತ್ತರವನ್ನ ಹೇಳ್ತಾರೆ. ಇವಾಗ ಇದರಿಂದ ಏನಾಗತ್ತೆ ಅಂದ್ರೆ, ಜಗತ್ತಿಗೆ ಭಗವಂತನ ಮಹಿಮೆ ಗೊತ್ತಾಗ್ತದೆ. ಭಗವಂತನ ಒಂದು ಲೀಲೆ ಏನು ಅನ್ನೋದು ಜಗತ್ತಿಗೆ ಗೊತ್ತಾಗಬೇಕು. ಧರ್ಮರಾಜ ಪ್ರಶ್ನೆ ಮಾಡಿದ್ದು ಅದಕ್ಕೇನೆ, ನಾರದರು ಉತ್ತರ ಹೇಳ್ತಾ ಇರೋದು ಅದಕ್ಕೇನೆ. ಧರ್ಮರಾಜನೂ ಕೂಡ ಮಹಾಜ್ಞಾನಿ, ಸಾಕ್ಷಾತ್ ಯಮ. ಹಾಗಾಗಿ ಅವನಿಗೆ ಗೊತ್ತಿದೆ, ಇಲ್ಲ ಅಂತಲ್ಲ. ಭಗವಂತನ ಲೀಲೆ, ಭಗವಂತನ ಮಹಿಮೆ ಜಗತ್ತಿಗೆ ಗೊತ್ತಾಗಬೇಕು. ಅದಕ್ಕೆ ಸಭೆ ಮಧ್ಯದಲ್ಲೇ ಕೇಳಿದ್ದಾನೆ. ಸದಸಹ ಶೃಣ್ವತಾಹ ಕಥಾಹ ಅಂತ ಹೇಳಿದ್ದಾರೆ. ಶೃಣ್ವಂತ್ಯಾಹ ಸದಸಹ ಕಥಾಹ, ಎಲ್ಲಾ ಸಭೆಯಲ್ಲಿರುವ ಜನರು ಕೇಳಿಸ್ಕೊಳ್ತಾ ಇರುವಂತೆನೆ ನಾರದರು ಹೇಳಿದ್ರು ಅಂತ. ಅದಕ್ಕೋಸ್ಕರ ಅವರಿಗೆ ಸಂತೋಷ ಆಗಿದೆ. ಭಗವಂತನ ಮಹಿಮೆ ಜಗತ್ತಿಗೆ ಪ್ರಚಾರ ಆಗತ್ತೆ ಅಂತ ಅನ್ನೋದರಲ್ಲಿ ಸಂತೋಷ. ಹಾಗಾಗಿ ಧರ್ಮರಾಜನ ಪ್ರಶ್ನೆಗೆ ಸಂತುಷ್ಟರಾಗಿ ಉತ್ತರವನ್ನ ಹೇಳಿದ್ರು ನಾರದರು. ರಾಜ್ಞಸ್ತದ್ವಚ ಆಕರ್ಣ್ಯ ನಾರದೋ ಭಗವಾನ್ ಋಷಿಃ ತುಷ್ಟ ಪ್ರಾಹತಮಾಭಾಷ್ಯ ಶೃಣ್ವಂತ್ಯಾ ಸದಸ ಕಥಾಃ. ನಾರದ ಉವಾಚ ನಿಂದನಸ್ತವ ಸತ್ಕಾರಣ್ಯಕಾರಾರ್ಥಂ ಕಲೇವರಂ ಪ್ರಧಾನಪರಯೋ ರಾಜನ್ ಅವಿವೇಕೇನ ಕಲ್ಪಿತಂ. ನಾರದ ಮಹರ್ಷಿಗಳು ಧರ್ಮರಾಜನ ಪ್ರಶ್ನೆಗೆ ಉತ್ತರವಾಗಿ ಹೇಳ್ತಾ ಇದ್ದಾರೆ. ಎಲೆ ರಾಜನೇ ಅಂತ ರಾಜನನ್ನ ಸಂಬೋಧನೆ ಮಾಡಿ ಹೇಳ್ತಾ ಇದ್ದಾರೆ. ರಾಜನ್, ಎಲೆ ರಾಜನೇ, ಈ ನಿಂದನೆ, ಪ್ರಶಂಸೆ, ಉಪಚಾರ, ಅಪಚಾರ, ಇದರಿಂದ ಆಗುವಂತಹ ಸುಖ ದುಃಖ ಇವುಗಳ ಅನುಭವಕ್ಕೆ ಶರೀರ ಕಾರಣ ಆಗ್ತದೆ. ಇವುಗಳಿಗೆಲ್ಲ ಕಾರಣವಾದದ್ದು ಪ್ರಕೃತಿ ಪುರುಷರ ಬಗ್ಗೆ ಸರಿಯಾದ ಜ್ಞಾನ ಇಲ್ಲದೆ ಇರುವಕ್ಕೆ ಅಷ್ಟೆ. ಪ್ರಕೃತಿ ಪುರುಷರ ಬಗ್ಗೆ ಸರಿಯಾದ ಜ್ಞಾನ ಯಾರಿಗಿಲ್ಲವೋ, ವಿವೇಕ ಯಾರಿಗಿಲ್ಲವೋ, ಆ ಕಾರಣದಿಂದಲೇನೆ ನಿಂದೆ, ಪ್ರಶಂಸೆ, ಉಪಚಾರ ಅಪಚಾರಗಳು, ಸುಖ ದುಃಖಗಳು ಇದೆಲ್ಲದರ ಅನುಭವಕ್ಕೆ ಶರೀರ ಕಾರಣ ಆಗ್ತದೆ. ನಿಂದನಸ್ತವ ಸತ್ಕಾರಣ್ಯಕಾರಾರ್ಥಂ ಕಲೇವರಂ ಪ್ರಧಾನಪರಯೋ ರಾಜನ್ ಅವಿವೇಕೇನ ಕಲ್ಪಿತಂ. ಹಿಂಸಾ ತದಭಿಮಾನೇನ ದಂಡಪಾರುಷ್ಯಯೋರಪಿ ವೈಷಮ್ಯಮಿಹ ಭೂತಾನಾಂ ಮಮಾಹಮಿತಿ ಪಾರ್ಥಿವ. ಜೀವಿಗಳಿಗೆ ನಮ್ಮ ಶರೀರದಿಂದ ನಮಗೆ ಸ್ಪಷ್ಟ
ಸ್ಪಷ್ಟವಾದ ಭೇದ ಜ್ಞಾನ ಇರೋದಿಲ್ಲ. ಈ ಶರೀರ ಬೇರೆ ನಾನು ಬೇರೆ ಅನ್ನೋದರ ಸ್ಪಷ್ಟವಾದಂತಹ ಜ್ಞಾನ ಇರೋದಿಲ್ಲ. ನಮ್ಮ ಮೈಗೆ ಏನಾದರೂ ಏಟು ಬಿದ್ದರೆ ಅಥವಾ ನಮ್ಮ ಕಿವಿಗೆ ಏನಾದರೂ ಕೆಟ್ಟ ಮಾತುಗಳು ಕೇಳಿಸ್ಕೊಂಡ್ರೆ ನೋವಾಗ್ತದೆ. ಯಾಕೆ ಆಗ್ತದೆ ಅಂದ್ರೆ, ನಾನು, ನನ್ನದು, ಈ ಶರೀರ ನನ್ನ ಶರೀರ ಅನ್ನೋ ಅಭಿಮಾನ ಇದೆಯಲ್ಲ, ಅಥವಾ ನಾನೇ ಶರೀರ ಅನ್ನೋ ತಪ್ಪು ತಿಳುವಳಿಕೆ, ಮತ್ತು ನಂದು, ಇದು ನಂದು ಅನ್ನೋ ಅಭಿಮಾನ, ಈ ಅಭಿಮಾನಗಳೇ ಕಾರಣ. ಅದರಿಂದ ದುಃಖದ ಅನುಭವ ಆಗ್ತದೆ. ಮಮ ಅಹಂ ಇತಿ ಜ್ಞಾನಂ. ಮಮ ಮತ್ತು ಅಹಂ. ಮಮ ಅಂದ್ರೆ ನಂದು ಅಂತ ಅರ್ಥ, ಅಹಂ ಅಂದ್ರೆ ನಾನು ಅಂತ ಅರ್ಥ. ನಾನೇ ಈ ಶರೀರ ಅಂತನೋ ಅಥವಾ ಇದು ನಂದು ಅನ್ನೋ ಅಭಿಮಾನನೋ, ಈ ರೀತಿಯಾದ ಅಭಿಮಾನ, ಮಮಾಹಂ ಅನ್ನೋ ಅಭಿಮಾನ ಏನಿದೆ, ಈ ಅಭಿಮಾನವೇ ದುಃಖಕ್ಕೆ ಕಾರಣ. ಇದು ಪ್ರತಿಯೊಬ್ಬ ಜೀವರಿಗೂ ಕೂಡ ಇರ್ತದೆ. ಮಮಾಹಂ ಇತಿ ಅಭಿಮಾನಂ, ಇದು ಪ್ರತಿಯೊಬ್ಬ ಜೀವರಿಗೂ ಕೂಡ ದುಃಖಕ್ಕೆ ಕಾರಣ ಆಗ್ತದೆ. ಇದರಿಂದಲೇ ದುಃಖದ ಅನುಭವ ಉಂಟಾಗ್ತದೆ. ಪ್ರತಿಯೊಬ್ಬ ಜೀವರಿಗೂ ಕೂಡ ತಮ್ಮ ಶರೀರದ ಮೇಲೆ ಈ ರೀತಿಯಾದ ಅಭಿಮಾನ, ಈ ಶರೀರಕ್ಕೂ ತನಗೂ ಇರುವಂತಹ ಭೇದ ಜ್ಞಾನ ಸ್ಪಷ್ಟವಾಗಿ ಇರೋದಿಲ್ಲ. ಸ್ಪಷ್ಟವಾಗಿ ಭೇದ ಜ್ಞಾನ ಅಂತನ್ನೋದು ಇರೋದಿಲ್ಲ. ದಂಡ ಪಾರುಷ್ಯಯೋರಪಿ, ದಂಡ ಪಾರುಷ್ಯಯೋರಪಿ, ಇನ್ನೊಂದು ದಂಡ ಪಾರುಷ್ಯಯೋರ್ ಯಥಾ ಅಂತ ಎರಡು ಪಾಠ ಇದೆ. ದಂಡ ಅಂದ್ರೆ ತಾಡನ, ಪಾರುಷ್ಯ ಅಂದ್ರೆ ನಿಂದನೆ. ಮೈಗೇಟು ಬಿದ್ದಾಗ ಅಥವಾ ಕಿವಿಗೆ ಕೆಟ್ಟ ಮಾತು ಕೇಳಿಸಿದಾಗ ನೋವಾಗ್ತದೆ. ಇದು ಅಭಿಮಾನದಿಂದ ಆಗುವಂಥದ್ದು. ಹಿಂಸಾ ತದಭಿಮಾನೇನ ದಂಡಪಾರುಷ್ಯಯೋರಪಿ ವೈಷಮ್ಯಮಿಹ ಭೂತಾನಾಂ ಮಮಾಹಮಿತಿ ಪಾರ್ಥಿವ ಯನ್ನಿಬಂಧೋಭಿಮಾನೋಯಂ ತದ್ವಧಾತ್ ಪ್ರಾಣಿನಾಂ ವಧಃ ತಥಾ ನ ಯಸ್ಯ ಕೈವಲ್ಯಾತ್ ಅಭಿಮಾನೋಖಿಲಾತ್ಮನಃ ಪರಸ್ಯೇದಮಕರ್ತುರ್ಹಿ ಹಿಂಸಾ ಕೇನಾಸ್ಯ ಕಲ್ಪ್ಯತೆ. ನಮಗೆ ಯಾವ ಶರೀರದ ಮೇಲೆ ಏನೊಂದು ಅಭಿಮಾನ ಇರ್ತದಲ್ಲ, ಆ ಅಭಿಮಾನದಿಂದ ಏನಾಗ್ತದೆ ಅಂದ್ರೆ, ಈ ಶರೀರಕ್ಕೆ ವಧೆ ಆಯ್ತು ಅಂದ್ರೆ, ಶರೀರ ನಾಶ ಆಯ್ತು ಅಂದ್ರೆ, ಶರೀರದ ವಧೆಯಿಂದ ತಮ್ಮ ವಧೆಯೇ ಆಯ್ತು ಅಂತ ಅನಿಸ್ತದೆ. ಜೀವನಿಗೆ ನಾಶ ಇಲ್ಲ, ಆದರೂ ಕೂಡ ಜೀವ ಏನ್ ಅನ್ಕೊಳ್ತಾನೆ, ನಾನೇ ಸತ್ತೆ ಅಂತಾನೆ. ಸತ್ತಿರೋದು ಜೀವ ಅಲ್ಲ, ಶರೀರ. ಶರೀರ ನಾಶ ಆದ್ರೆ ತಾನೇ ನಾಶ ಆದ ಅಂತ ಅನ್ಕೊಂಡ್ಬಿಡ್ತಾನೆ. ಇದು ಶರೀರಕ್ಕೂ ಜೀವನಿಗೂ ಇರುವಂತಹ ಸ್ಪಷ್ಟವಾದ ಭೇದ ಜ್ಞಾನ ಇಲ್ಲದೆ ಇರುವಿಕೆ ಇದಕ್ಕೆ ಕಾರಣ. ಭಗವಂತ ಅವನಿಗೆ ಈ ಪ್ರಾಕೃತ ಶರೀರ ಮೊದಲಾದವುಗಳ ಬಂಧನವೇ ಇಲ್ಲ. ಅವನಿಗೆ ಪ್ರಕೃತಿ ಮೊದಲಾದ ಪ್ರತಿಯೊಂದು ವಸ್ತುಗಳಿಗೂ ಕೂಡ ಅವನು ಅಧಿಪತಿ.
ಎಲ್ಲದಕ್ಕೂ ಒಡೆಯನಾಗಿರ್ತಕ್ಕಂಥವನು ಆ ಭಗವಂತ. ಆದ್ರಿಂದ ಅವನಿಗೆ ಪ್ರಾಕೃತ ಶರೀರಾದಿಗಳ ಬಂಧವೇ ಇಲ್ಲ. ಬೇರೆ ಜೀವಿಗಳಂತೆ ಅವನಿಗೆ ಪ್ರಾಕೃತ ಶರೀರದಲ್ಲಿ ಅಭಿಮಾನ ಇಲ್ಲ. ಅವನನ್ನ ಸೃಷ್ಟಿ ಮಾಡಿರ್ತಕ್ಕಂಥವನು ಇನ್ನೊಬ್ಬ ಇಲ್ಲ. ಉಳಿದವರಿಗೆಲ್ರಿಗೂ ಸೃಷ್ಟಿಕರ್ತರಿದ್ದಾರೆ, ಆದ್ರೆ ಅವನಿಗೆ ಸೃಷ್ಟಿಕರ್ತ ಮತ್ತೊಬ್ಬ ಇಲ್ಲ. ಇಂತಹ ಪರಮಾತ್ಮನಿಗೆ ಯಾರಾದರೂ ನಿಂದನೆ ಮಾಡಿದ್ರು ಅಂದ್ರೆ ಆ ನಿಂದನೆಯಿಂದ ಮನಸ್ಸಿಗೆ ನೋವು ಆಗೋದೇ ಇಲ್ಲ. ಹೇಗಾಗ್ಲಿಕ್ಕೆ ಸಾಧ್ಯ? ನಿಂದನೆ ಮಾಡಿದಾಗ ಮನಸ್ಸಿಗೆ ದುಃಖ ಆಗತ್ತೆ ಅಂತಂದ್ರೆ ಅದು ಯಾರಿಗೆ? ಯಾರಿಗೆ ಈ ಪ್ರಾಕೃತ ಶರೀರದ ಮೇಲೆ ಅಭಿಮಾನ ಇದೆಯೋ ಅವರಿಗೆ. ಪರಮಾತ್ಮನಿಗೆ ಯಾವ ಪ್ರಾಕೃತ ಶರೀರದ ಮೇಲೂ ಅಭಿಮಾನ ಇಲ್ಲ. ಅವನಿಗೆ ಯಾರು ಸೃಷ್ಟಿಕರ್ತರಿಲ್ಲ, ಎಲ್ಲದಕ್ಕೂ ಒಡೆಯನಾಗಿದ್ದಾನೆ, ಪ್ರಾಕೃತ ಶರೀರಾದಿ ಬಂಧ ರಹಿತನಾಗಿದ್ದಾನೆ. ಹಾಗಾಗಿ ಅವನನ್ನ ನಿಂದನೆ ಮಾಡಿದ್ರಿಂದ ಮನಸ್ಸಿಗೆ ನೋವು ಆಗ್ತದೆ ಅಂತ ಯಾವ ಕಾರಣದಿಂದ ಹೇಳ್ತೀರಿ? ಕೇನಾಸ್ಯ ಕಲ್ಪತೆ? ಅವನಿಗೆ ಬೈದಿದ್ರಿಂದ ನೋವಾಯ್ತು ಮನಸ್ಸಿಗೆ ಅಂತ ಯಾವ ಕಾರಣದಿಂದ ನೀವು ಕಲ್ಪನೆ ಮಾಡ್ಲಿಕ್ಕೆ ಸಾಧ್ಯ ಅಂತ. ತಥಾನ ಯಸ್ಯ ಕೈವಲ್ಯಾದ್ ಅಭಿಮಾನೋ ಅಖಿಲಾತ್ಮನಃ ಅಂತಿದೆ. ಇಲ್ಲಿ ಕೈವಲ್ಯಾತ್ ಅನ್ನೋದಕ್ಕೆ ಶ್ರೀಧರಿಯ ವ್ಯಾಖ್ಯಾನದಲ್ಲಿ ಅದ್ವಿತೀಯನಾದ್ದರಿಂದ ಅಂತ ಅರ್ಥ ಮಾಡಿದ್ದಾರೆ. ಪರಬ್ರಹ್ಮನಿಗೆ ಅಭಿಮಾನ ಇಲ್ಲ. ಯಾಕೆ ಅಂದ್ರೆ ಅಭಿಮಾನ ಪಡಬಹುದಾದಂತಹ ಮತ್ತೊಂದು ವಸ್ತುವೇ ಇಲ್ಲ, ಅವನು ಅದ್ವಿತೀಯ ಅಂತ. ಹಾಗೆ ಎರಡನೇ ವಸ್ತು ಇದ್ರೆ ತಾನೇ ಅಭಿಮಾನ ಪಡ್ಲಿಕ್ಕೆ. ಅಭಿಮಾನ ಯಾವುದ್ರ ಮೇಲೆ ಪಡಬೇಕು? ಅವನು ಯಾವುದಾದ್ರೂ ಒಂದು ವಸ್ತುವಿನ ಮೇಲೆ ಅಭಿಮಾನ ಪಡಬೇಕು. ಅಭಿಮಾನ ಪಡ್ಲಿಕ್ಕೆ ಮತ್ತೊಂದು ವಸ್ತುವೇ ಇಲ್ಲ, ಯಾಕೆಂದ್ರೆ ಅದ್ವಿತೀಯ, ಇರೋದೇ ಒಬ್ಬ. ಅವನನ್ನು ಬಿಟ್ರೆ ಉಳಿದುದೆಲ್ಲವೂ ಮಿಥ್ಯಾ, ಎಲ್ಲ ಸುಳ್ಳು. ಇರೋದು ಒಂದೇ, ಅವನೊಬ್ಬನೇ. ದ್ವಿತೀಯವಾದ ವಸ್ತುವೇ ಇಲ್ಲ, ಎಲ್ಲವೂ ಮಿಥ್ಯಾ. ಹೀಗೆ ಅಭಿಮಾನ ಇಲ್ಲ ಅವನಿಗೆ. ಆದ್ರಿಂದ ಅಭಿಮಾನ ಇಲ್ಲದೆ ಇರೋವನಿಗೆ ಇವನು ನನ್ನವನು, ಇವನು ಬೇರೆಯವನು ಅನ್ನೋ ವೈಷಮ್ಯನೂ ಇಲ್ಲ. ಯಾಕೆ? ಎಲ್ಲವೂ ತಾನೇ. ಯಾಕೆ ಇಂಟರ್ನೆಟ್ ಅವಾಗ ಹೆಂಗ್ ಹೋಗ್ತದೋ ಗೊತ್ತಿಲ್ಲ. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಒಂದು ಇಂಟರಪ್ಷನ್ ಒಂದು ಬರಲ್ಲ, ಒಂದು ಬರಲ್ಲ. ನಿಮ್ಮ ಮಾತು ಕ್ಲಿಯರ್ ಆಗಿ ಕೇಳ್ತಾ ಇದೆ. ಹೌದಾ? ಏನೋ ಒಂದು ಇದು ಬಂತು, ಇಂಟರ್ನೆಟ್ ಕನೆಕ್ಷನ್ ಇಲ್ಲ ಅಂತ ಬಂತು, ಮತ್ತೆ ಸರಿ ಆಯ್ತು. ಶ್ರೀಧರಿಯ ವ್ಯಾಖ್ಯಾನದಲ್ಲಿ ಈ ತರ ಹೇಳ್ತಾರೆ, ನಾನು, ಅವನು, ಇವ್ ನನ್ನನ್ನು, ಅವನು ಬೇರೆಯವರು ಅನ್ನೋ ವೈಷಮ್ಯನೂ ಇಲ್ಲ. ಎಲ್ಲವೂ ತಾನೇ, ತಾನೊಂದೇ ಸತ್ಯ, ಉಳಿದದ್ದೆಲ್ಲವೂ ಮಿಥ್ಯ, ಬೇರೆ ಎರಡನೇ ವಸ್ತುವೇ ಇಲ್ಲ, ಅದ್ವಿತೀಯ. ಎಲ್ಲವೂ ತಾನೇ ಆಗಿರುವಾಗ ಭೇದ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ದೈತ್ಯರನ್ನೇ ಯಾಕೆ ಕೊಲ್ತಾನೆ? ವೈಷಮ್ಯದಿಂದ ಅಲ್ಲ, ಅಪರಾಧಿಗಳಿಗೆ ಅವರ ಹಿತಕ್ಕೋಸ್ಕರನೇ ದಂಡ ವಿಧಿಸ್ತಾನಷ್ಟೆ. ವೈಷಮ್ಯದಿಂದ ಅಲ್ಲ. ಅವನಿಗೆ ವೈಷಮ್ಯ ಬರ್ಲಿಕ್ಕೆ ಕಾರಣವೇ ಇಲ್ಲ. ಯಾಕೆ? ವೈಷಮ್ಯ ಮಾಡ್ಲಿಕ್ಕೆ ಎರಡನೇ ವಸ್ತುವೇ ಇಲ್ಲ, ಅದ್ವಿತೀಯನಾದ್ರಿಂದ ಅಂತ ಹಿಂಗೆ ವ್ಯಾಖ್ಯಾನ ಮಾಡಿದ್ದಾರೆ ಅವರು. ಕೈವಲ್ಯಾತ್ ಅನ್ನೋ ಶಬ್ದಕ್ಕೆ ಆ ರೀತಿ ಅರ್ಥ ಇಟ್ಟುಕೊಂಡು. ಆದರೆ ಅಷ್ಟು ಸುಲಭ ಇಲ್ಲ. ಅದ್ವೈತದಲ್ಲಿ ಬ್ರಹ್ಮ ಅದ್ವಿತೀಯ ಅಂತ ಏನ್ ಹೇಳ್ತಾರಲ್ಲ ಅವರು, ಅದ್ವಿತೀಯ ಅಂತಂದ್ರೆ ಎರಡನೇ ವಸ್ತುವೇ ಇಲ್ಲ ಅಂತ ಅರ್ಥ ಅಲ್ಲ.
ಇದೆ. ಎರಡನೇ ವಸ್ತು ಇಲ್ಲವೇ ಇಲ್ಲ ಅಂತ ಅರ್ಥ ಅಲ್ಲ. ಎರಡನೇ ವಸ್ತು ಇದೆ, ಆದ್ರೆ ಪಾರಮಾರ್ಥಿಕ ಅಲ್ಲ, ಅಪಾರಮಾರ್ಥಿಕ ಅಂತ ಹೇಳ್ತಾರ ಅವರು. ಅಲ್ಲ, ಅಪಾರಮಾರ್ಥಿಕ ಅಂದ್ರೆ ಇಲ್ಲ ಅಂತಾನೆ ಅರ್ಥ ಅಲ್ಲ. ಹೌದು, ಆದ್ರೆ ಅವ್ರು ಹಂಗೆ ಹೇಳೋದಿಲ್ಲ. ಅದ್ರ ಮೇಲೆ ಅಭಿಮಾನ ಪಡಬಹುದು ಅಂತ ಹೇಳ್ತಾರೆ. ಅಪಾರಮಾರ್ಥಿಕವಾಗಿ ಎರಡನೇ ವಸ್ತು ಇದೆ, ವ್ಯಾವಹಾರಿಕವಾಗಿ ಇದೆ ಅಂತ ಹೇಳ್ತಾರೆ. ಎರಡನೇ ವಸ್ತುವೇ ಇಲ್ಲ, ಬ್ರಹ್ಮ ಒಂದೇ ಸತ್ಯ, ಎರಡನೇದ್ ವಸ್ತುವೇ ಇಲ್ಲ ಅಂತಂದ್ರೆ ವ್ಯವಹಾರ ಹೇಗೆ ಮಾಡೋದು ಜಗತ್ತಿನಲ್ಲಿ? ಹಾಗಾಗಿ ವ್ಯಾವಹಾರಿಕವಾಗಿ ಇವೆಲ್ಲವೂ ಸತ್ಯವೇ ಜಗತ್ತು ಅವ್ರ ಪ್ರಕಾರ. ಹಾಗಾಗಿ ಅಭಿಮಾನನೂ ಪಡಬಹುದು. ಪಾರಮಾರ್ಥಿಕವಾಗಿ ಇಲ್ಲ ಅಂತ ಹೇಳಿ ಅಭಿಮಾನವೇ ಇಲ್ಲ ಅಂತ ಹೇಳೋದಾದ್ರೆ, ತನಗಿಂತ ಬೇರೆ ಮತ್ತೊಬ್ಬ ಪಾರಮಾರ್ಥಿಕ ಇಲ್ಲವೇ ಇಲ್ಲ ಅಂತ ಇಟ್ಟುಕೊಂಡು ದಂಡ ವಿಧಿಸ್ತಾನೆ ಅಂತ ಹೇಳ್ತಾರಲ್ಲ, ಅದು ಕೂಡ ತಪ್ಪೇ ಆಗ್ತದೆ. ದೈತ್ಯರಿಗೆ ಯಾಕೆ ದಂಡ ವಿಧಿಸ್ತಾನೆ? ಎರಡನೇ ವಸ್ತುವೇ ಇಲ್ಲಲ್ಲ, ದಂಡ ವಿಧಾನ ಮಾಡೋದಾದ್ರೂ ಯಾಕೆ? ಹಾಗಾದ್ರೆ ಅವ್ರಿಗೆ ಯಾಕೆ ಶಿಕ್ಷೆ ಕೊಡ್ತಾನೆ? ಶಿಕ್ಷೆ ಕೊಡೋದು ಅಂದ್ರೆ ಏನು? ಅವರ ಹಿತಕ್ಕೋಸ್ಕರನೇ ದಂಡ ವಿಧಿಸ್ತಾನೆ ಅಂತ ಹೇಳ್ತಾರೆ. ಅಲ್ಲಿಲ್ವಾ ಮತ್ತೆ ಎರಡನೇ ವಸ್ತು? ಯಾರಿಗೆ ದಂಡ ವಿಧಿಸೋದು? ಹಾಗಾಗಿ ಅಲ್ಲೂ ಸುಮ್ಮನೆ ಇರಬೇಕಾಗ್ತದೆ. ದಂಡ ವಿಧಾನ ಮಾಡೋದನ್ನೂ ಬಿಟ್ಟು ಸುಮ್ಮನೆ ಇರಬೇಕಾಗ್ತದೆ. ಎಲ್ಲವೂ ಮಿಥ್ಯಾ, ಸ್ವಪ್ನದಂತೆ ಅಪರಾಧವೂ ಮಿಥ್ಯಾ, ದಂಡ ವಿಧಾನ ಮಾಡೋದು ಮಿಥ್ಯಾ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಸ್ವಪ್ನದಲ್ಲಿ ಅಪರಾಧ ಮಿಥ್ಯಾ ಅನ್ನೋ ಪರಿಜ್ಞಾನ ಇರೋದಿಲ್ಲ, ಅದರಿಂದ ದಂಡನೆ ಮಾಡಬಹುದು. ಬ್ರಹ್ಮನಿಗೆ ಅಪರಾಧ ಅಂತನ್ನೋದು ಮಿಥ್ಯಾ ಅನ್ನೋ ಜ್ಞಾನ ಇದೆ, ಆದ್ರಿಂದ ದಂಡನೆ ಮಾಡೋದೇ ಅಸಂಭವ. ಅವನಿಗೆ ಜ್ಞಾನ ಇದೆ ಅಲ್ವಾ? ಆ ಹಗ್ಗದಲ್ಲಿ ಹಾವು ಅಂತ ನಮಗೆ ಜ್ಞಾನ ಬಂದ್ರೆ, ಆ ಜ್ಞಾನ ಬರುವಾಗ ಇದು ಸುಳ್ಳು ಅನ್ನೋ ಜ್ಞಾನ ನಮಗಿರೋದಿಲ್ಲ, ಹಾವು ಸುಳ್ಳು ಅನ್ನೋ ಜ್ಞಾನ ಇರೋದಿಲ್ಲ. ಆದರೆ ತಿಳಿದ ಮೇಲೆ, ಸರಿಯಾಗಿ ಹಗ್ಗವನ್ನ ತಿಳಿದ ಮೇಲೆ ಅಲ್ಲಿರೋ ಆ ಹಾವನ್ನ ಓಡಿಸ್ಲಿಕ್ಕೆ ಯಾರಾದ್ರೂ ಪ್ರಯತ್ನ ಮಾಡ್ತಾರಾ? ಯಾರು ಪ್ರಯತ್ನ ಮಾಡೋದಿಲ್ಲ, ಯಾಕೆ? ಅದು ಹಾವೇ ಅಲ್ಲ. ಆದ್ರಿಂದ ಬ್ರಹ್ಮನಿಗೆ ಯಾವಾಗಲೂ ಜ್ಞಾನ ಇದೆ, ಅವನಿಗೆ ಇದು ಜಗತ್ತಿನ ಭ್ರಮೆ ಇಲ್ಲ. ಹಾಗಾಗಿ ಕೈವಲ್ಯ ಅಂತನ್ನೋ ಶಬ್ದಕ್ಕೆ ಅದ್ವಿತೀಯ ಅಂತ ಅರ್ಥ ಅಲ್ಲ. ಶ್ರೀಧರಿಯ ವ್ಯಾಖ್ಯಾನದ ಪ್ರಕಾರ. ಇನ್ನು ವಿಶ್ವನಾಥ ವ್ಯಾಖ್ಯಾನದಲ್ಲಿ ಅವರು ಕೈವಲ್ಯ ಅಂತಂದ್ರೆ ಏನ್ ಹೇಳಿದ್ದಾರೆ? ಕೃಷ್ಣನಿಗೆ ಬೇರೆ ಎಲ್ಲ ಜೀವರುಗಳಿಗೆ ಇರುವಂತೆ ತನಗಿಂತ ಬೇರೆಯಾದ ದೇಹ ಇಲ್ಲ, ಆದ್ರಿಂದ ಅವರಿಗೆ ಇರುವಂತೆ ದೇಹಾತ್ಮಾಭಿಮಾನ ಇಲ್ಲ, ತಾನೇ ದೇಹ ಅನ್ನೋ ಭ್ರಮೆ ಇಲ್ಲ. ಆದ್ರಿಂದ ಅವನನ್ನ ಯಾರೂ ದ್ವೇಷ ಮಾಡೋದಿಲ್ಲ, ಅವನು ಯಾರನ್ನು ದ್ವೇಷ ಮಾಡೋದಿಲ್ಲ. ತನಗಿಂತ ಬೇರೆ ದೇಹ ಇದ್ದು ಅದನ್ನೇ ತಾನು ಅಂತ ಅಭಿಮಾನ ಪಟ್ಟಿದ್ರೆ, ಆ ದೇಹಕ್ಕೆ ಯಾರು ಹಿತವಾಗಿದ್ದಾರೋ ಅವರನ್ನ ಪ್ರೀತಿಸೋದು, ಆ ದೇಹಕ್ಕೆ ಯಾರು ಅಹಿತರಾಗಿದ್ದಾರೋ ಅವರನ್ನು ದ್ವೇಷಿಸೋದು, ಇದೆಲ್ಲ ಸಹಜ. ಅದಿಲ್ಲದೆ ಇರೋದ್ರಿಂದ ಯಾರನ್ನ ಪ್ರೀತಿಸಬೇಕು, ಯಾರನ್ನು ದ್ವೇಷಿಸಬೇಕು? ತನಗಿಂತ ಬೇರೆಯಾದ ದೇಹವೇ ಇಲ್ಲ ಅಂತ. ಆದ್ರಿಂದ ದೇಹಾತ್ಮ ಭ್ರಮೆ ಇಲ್ಲ, ಯಾರನ್ನು ದ್ವೇಷಿಸೋದಿಲ್ಲ, ಯಾರನ್ನು ಪ್ರೀತಿಸೋದು ಇಲ್ಲ ಅಂತ ಹಿಂಗೆ ವಿಶ್ವನಾಥ ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ಆದರೆ ಪರಮಾತ್ಮ ಯಾರನ್ನೂ ಪ್ರೀತಿಸೋದಿಲ್ಲ, ಯಾರನ್ನೂ ದ್ವೇಷಿಸೋದಿಲ್ಲ ಅಂತಾದ್ರೆ ಅವನು ಭಜನೆ ಯಾಕೆ ಮಾಡಬೇಕು? ಆ ಭಜನೆಯಿಂದ ಪುಣ್ಯ ಬರೋದಿಲ್ಲ, ನಿಂದೆ ಮಾಡೋದ್ರಿಂದ ಪಾಪನೂ ಬರೋದಿಲ್ಲ ಅಂತಾಗಬೇಕಾದೀತು. ಆ ಭಗವಂತನನ್ನ ನಿಂದನೆ ಮಾಡೋದ್ರಿಂದ ಪಾಪ ಬರೋದಿಲ್ಲ ಅಂದ್ರೆ ಭಜನೆ ಮಾಡೋದ್ರಿಂದಲೂ ಪುಣ್ಯ ಬರೋದಿಲ್ಲ. ಹಾಗಾದ್ರೆ ಅವನನ್ನು ಯಾಕೆ ನಾವು ಸೇವೆ ಮಾಡಬೇಕು, ಪೂಜೆ ಮಾಡಬೇಕು? ಯಾರನ್ನು ಅವನು ಪ್ರೀತಿಸೋದೇ ಇಲ್ಲ ಅನ್ನೋದಾದ್ರೆ ಪೂಜೆ ಯಾಕೆ ಮಾಡಬೇಕು ಅನ್ನೋ ಪ್ರಶ್ನೆ ಉಳಿತದೆ.
ವೀರರಾಘವ ವ್ಯಾಖ್ಯಾನ ಪ್ರಕಾರ ಕೈವಲ್ಯ ಅಂದ್ರೆ ಸಕಲ ದೋಷರಹಿತತ್ವ ಅಂತ ಅರ್ಥ ಮಾಡಿದ್ದಾರೆ. ಜೀವರಿಗೆ ಪೂರ್ವಕರ್ಮ ರೂಪವಾದ ದೋಷದಿಂದ ತಮ್ಮ ಶರೀರದಲ್ಲಿ ನಾನೇ ಶರೀರ ಅನ್ನೋ ಮಿಥ್ಯಾಭಿಮಾನ ಇರ್ತದೆ. ಭಗವಂತನಿಗೆ ಅದಿಲ್ಲ. ನಿಂದೆ ಮಾಡಿದರೆ ನಾನು ಇವನಿಂದ ನಿಂದಿತನಾದೆ ಅನ್ನೋ ಅಭಿಮಾನ ಬರೋದಿಲ್ಲ. ಹಾಗಾಗಿ ಯಾರೇ ನಿಂದನೆ ಮಾಡಿದರೂ ಆ ನಿಂದಕರನ್ನ ಅವನು ಹಿಂಸೆ ಮಾಡೋದಿಲ್ಲ ಅಂತ ಈ ರೀತಿ ಹೇಳಿದ್ದಾರೆ. ಹೀಗೆ ಹೇಳಿದ್ರೆ ಸ್ತೋತ್ರ ಮಾಡಿದಾಗಲೂ ಕೂಡ ಇವನು ನನ್ನನ್ನು ಸ್ತೋತ್ರ ಮಾಡಿದ್ದಾನೆ ಅನ್ನೋ ಅಭಿಮಾನವೂ ಇಲ್ಲ ಅಂತ ಹೇಳಬೇಕಾಗ್ತದೆ. ಅವನಿಗೆ ಅಭಿಮಾನ ಇಲ್ಲ, ಆದ್ರಿಂದ ಯಾರು ನಿಂದನೆ ಮಾಡಿದರೂ ಕೂಡ ಇವನು ನನಗೆ ನಿಂದನೆ ಮಾಡಿದ ಅಂತ ಹೇಳಿ ಅವನಿಗೆ ಅಭಿಮಾನ ಬರೋದಿಲ್ಲ. ಹಾಗಾಗಿ ನಿಂದಕರನ್ನು ಹಿಂಸೆ ಮಾಡೋದಿಲ್ಲ ಅಂತ ಆಗಿಬಿಟ್ರೆ, ಸ್ತೋತ್ರ ಮಾಡಿದಾಗಲೂ ಕೂಡ ಸ್ತೋತ್ರ ಮಾಡಿದವರ ಮೇಲೆ ಪ್ರೀತಿಯೂ ಇಲ್ಲ ಅಂತಾಗಿ, ಸ್ತೋತ್ರ ಮಾಡೋವರಿಗೆ ಪುಣ್ಯ ಕೊಡೋದಾಗ್ಲಿ ನಿಂದನೆ ಮಾಡೋವರಿಗೆ ಪಾಪ ಬರೋದಾಗ್ಲಿ ಇದ್ಯಾವುದೂ ಇಲ್ಲ ಅಂತ ಆಗ್ಬಿಡುತ್ತೆ. ಆವಾಗ ಭಗವಂತನ ಸೇವೆಗೆ ಭಗವಂತನ ಭಜನೆಗೆ ಅರ್ಥವೇ ಇಲ್ಲ ಅಂತ ಆಗ್ಬಿಡುತ್ತೆ. ಭಗವದ್ಗೀತೆಯಲ್ಲಿ ಮಮಾತ್ಮ ಪರದೇಹೇಶು ಮೊದಲಾದ ಕಡೆಗೆ ದ್ವೇಷಿಗಳಿಗೆ ಅಧಮಗತಿಯನ್ನ ಕೊಡ್ತೇನೆ ಅಂತ ಭಗವಂತ ಹೇಳಿದ್ದಾನೆ ಗೀತೆಯಲ್ಲಿ. ಅದು ಹೇಳಿದ್ದು ಅಸಂಗತ ಆಗ್ಬಿಡುತ್ತೆ. ಮತ್ತೆ ಇವರೆಲ್ಲ ಹೇಳೋ ಹಾಗೆ ನಾನೇ ಶರೀರ ಅನ್ನೋ ಮಿಥ್ಯಾಭಿಮಾನ ಭಗವಂತನಿಗೆ ಇಲ್ಲದೇ ಇದ್ರೂ ಕೂಡ ನನ್ನನ್ನ ಇವನು ನಿಂದನೆ ಮಾಡ್ತಾ ಇದ್ದಾನೆ ಅಥವಾ ಇವನು ಸ್ತೋತ್ರ ಮಾಡ್ತಾ ಇದ್ದಾನೆ ಅನ್ನೋ ಅಭಿಮಾನ ಯಾಕೆ ಬರಬಾರ್ದು? ತನಗೆ ತನ್ನ ಶರೀರದ ಮೇಲೆ ಅಭಿಮಾನ ಇಲ್ಲದೆ ಇದ್ರು ಇವನು ನನಗೆ ನಿಂದನೆ ಮಾಡ್ತಾ ಇದ್ದಾನೆ ಅಂತಾಗ್ಲಿ ಅಥವಾ ಇವನು ನನಗೆ ಸ್ತೋತ್ರ ಮಾಡ್ತಾ ಇದ್ದಾನೆ ಅಂತಾಗ್ಲಿ ಅದರ ಮೇಲೆ ಅಭಿಮಾನ ಬರಬಾರ್ದು ಅಂತೇನಿಲ್ಲ. ಅದೇನು ದೋಷ ಅಲ್ಲ ತಾನೆ. ಇವನು ನನಗೆ ಸ್ತೋತ್ರ ಮಾಡ್ತಾ ಇದ್ದಾನೆ ಅಂತ ಹೇಳಿ ಒಳ್ಳೆ ಸದಭಿಮಾನ ಬಂದ್ರೆ ಏನು ದೋಷ ಇಲ್ಲಲ್ಲ. ಇವನು ನನಗೆ ಭಜನೆ ಮಾಡ್ತಾ ಇದ್ದಾನೆ, ಸ್ತೋತ್ರ ಮಾಡ್ತಾ ಇದ್ದಾನೆ, ಸೇವೆ ಮಾಡ್ತಾ ಇದ್ದಾನೆ ಅಂತ ಅವನ ಮೇಲೆ ಪ್ರೀತಿ ಬಂದ್ರೆ ಅದೇನು ದೋಷ ಏನಲ್ಲ. ಆದ್ರಿಂದ ಶಿಶುಪಾಲನಿಗೆ ಭಗವಂತನ ನಿಂದನೆಯಿಂದ ಪಾಪ ಇದೆ ಅಂತ ಒಪ್ಪಲೇಬೇಕು. ಆವಾಗ ಅವನಿಗೆ ಭಗವಂತ ಹೇಗೆ ಸಾಯುಜ್ಯ ಕೊಟ್ಟ ಅನ್ನೋ ಪ್ರಶ್ನೆ ಉಳಿದೇ ಉಳಿಯುತ್ತೆ. ಇಷ್ಟೇ ಉತ್ತರವನ್ನ ಹೇಳೋದ್ರಿಂದ ಈ ಪ್ರಶ್ನೆಗೆ ಉತ್ತರ ಸಿಗಲಿಲ್ಲ. ಭಗವಂತನನ್ನ ನಿಂದನೆ ಮಾಡಿದರೆ ಪಾಪ ಇದೆ ಅಂತ ಒಪ್ಪಲೇಬೇಕು. ಪ್ರತಿಯೊಬ್ಬರು ಕೂಡ ಅದನ್ನು ಒಪ್ಪಲೇಬೇಕಾಗ್ತದೆ. ಅದಕ್ಕೆ ಕೈವಲ್ಯ ಅಂತ ಹೇಳಿ ಅದ್ವಿತೀಯ ಅಂತ ಹೇಳಿ ಅರ್ಥ ಮಾಡಿಯೋ ಅಥವಾ ಬೇರೆ ಇನ್ನೇನೋ ಮಾಡಿಯೋ ಅದಕ್ಕೆ ಉತ್ತರವನ್ನ ನೀಡಲಿಕ್ಕೆ ಬರೋದಿಲ್ಲ. ಅದಕ್ಕೆ ಮಧ್ವಾಚಾರ್ಯರು ಇಲ್ಲಿ ತಾತ್ಪರ್ಯವನ್ನ ಬರೆದಿದ್ದಾರೆ. ಕೈವಲ್ಯ ದೇಹಾದ್ಯಭಾವಾದೇವ ಅಂತ. ಕೈವಲ್ಯ ತನ್ನೋ ಶಬ್ದಕ್ಕೆ ದೇಹಾದ್ಯಭಾವಾದೇವ ಅಂತ ಅರ್ಥ ಬರೆದಿದ್ದಾರೆ. ಅದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಭಗವಂತನಿಗೆ ತನಗಿಂತ ಬೇರೆಯಾದ ಜಡ ಶರೀರ ಇಲ್ಲ. ಜೀವರಿಗೆ ಇರುವಂತೆ ಜಡ ಶರೀರದಲ್ಲಿ ಅಭಿಮಾನ ಇಲ್ಲ. ಅದರಿಂದ ನಿಂದೆಯನ್ನ ಕೇಳಿದಾಗ ಅವನ ಮನಸ್ಸಿಗೆ ನೋವಾಗೋದಿಲ್ಲ ಅಂತ. ಇದು ಸರಿಯಾದದ್ದು ಅರ್ಥ ಅಲ್ಲ. ವಿಶ್ವನಾಥ ವ್ಯಾಖ್ಯಾನದಲ್ಲೂ ಇದನ್ನೇ ತಾನೇ ಹೇಳಿದ್ದು. ಮತ್ತೆ ವೀರರಾಗ ವ್ಯಾಖ್ಯಾನದಲ್ಲೂ ಕೂಡ ಇದನ್ನೇ ಹೇಳಿದ್ದಾರೆ ಅವರು. ಹೌದು, ಇಷ್ಟರ ಮಟ್ಟಿಗೆ ಅವರು ಅದನ್ನೇ ಹೇಳಿದ್ದು ನಿಜ. ತನಗಿಂತ ಬೇರೆಯಾದ ಶರೀರ ಇಲ್ಲ ಅವನಿಗೆ ಅನ್ನೋದನ್ನು ಅವರು ಹೇಳಿದ್ದಾರೆ. ಆದರೆ ಅವರಿಗೆ ನಾವು ಏನಲ್ಲಿ ಅವರಲ್ಲಿ ಕೊರತೆ ಇದೆ ಅಂತ ಏನು ಹೇಳಿದ್ವಲ್ಲ ಆ ವ್ಯಾಖ್ಯಾನದಲ್ಲಿ, ಅದು ಮಧ್ವಾಚಾರ್ಯರಿಗೆ ಅನ್ವಯಿಸೋದಿಲ್ಲ. ಯಾಕೆ ಅಂದ್ರೆ
ಭಗವಂತನಿಗೆ ತನಗಿಂತ ಬೇರೆ ಶರೀರ, ಇಂದ್ರಿಯ, ಅಂತಃಕರಣ ಮೊದಲಾದವುಗಳು ಇದ್ದಿದ್ರೆ ನಿಂದನೆಯನ್ನ ಕೇಳಿಸಿಕೊಂಡಾಗ ಅಂತಃಕರಣದಲ್ಲಿ ನೋವು ಉಂಟಾಗ್ತಿತ್ತು. ಬೇರೆ ಶರೀರ, ಇಂದ್ರಿಯ, ಅಂತಃಕರಣಗಳು ಇಲ್ಲದೆ ಇದ್ರೆ ಈ ಪ್ರಸಂಗ ಇಲ್ಲ. ಸ್ವರೂಪ ಶರೀರ, ಇಂದ್ರಿಯ, ಅಂತಃಕರಣ ಮೊದಲಾದವುಗಳು ಇಲ್ಲದೆ ಇದ್ರೂ ಸ್ವರೂಪ ಅಂತಃಕರಣದಲ್ಲಿ ದುಃಖ ಉಂಟಾಗೋದಿಲ್ಲ. ಅವನಿಗೆ ಇರುವಂಥದ್ದು ಆನಂದಮಯ ಶರೀರ, ಚಿನ್ಮಯ. ಅದರಲ್ಲಿ ದುಃಖದ ಲವಲೇಶವೂ ಇಲ್ಲ. ಇದ್ದಿದ್ರೆ ಆ ದುಃಖದ ಅಭಿವ್ಯಕ್ತಿ ಅಂತ ಹೇಳಬಹುದಾಗಿತ್ತು. ಆದರೆ ವಿಶ್ವನಾಥ ವ್ಯಾಖ್ಯಾನದಲ್ಲಿ ಅವರೇನು ಅಂಗೀಕಾರ ಮಾಡ್ತಾರೆ ಅಂದ್ರೆ, ಭಗವಂತನಿಗೆ ಚಿನ್ಮಯವಾದ ದುಃಖ ಇದೆ ಅಂತ ಅಂಗೀಕಾರ ಮಾಡ್ತಾರೆ. ದುಃಖವೂ ಚಿನ್ಮಯ ಅಂತ, ಚಿನ್ಮಯವಾದ ದುಃಖ ಇದೆ ಅಂತೆ. ಹಾಗಾಗಿ ಅವರು ಈ ಥರ ಸಮಾಧಾನವನ್ನು ಹೇಳೋ ಹಾಗಿಲ್ಲ. ಸರಿ, ಹಾಗಾದ್ರೆ ಭಗವಂತನಿಗೆ ಬೇರೆಯವರಂತೆ ಪ್ರಾಕೃತವಾದ ಶರೀರ ಇಲ್ಲ, ಆದ್ರಿಂದ ನಿಂದನೆ ಮಾಡಿದ್ರೆ ಮನಸ್ಸಿಗೆ ನೋವು ಉಂಟಾಗೋದಿಲ್ಲ ಅಂತ ಹೇಳಿದ್ರಿ. ಹೌದು, ಯಾರು ನಿಂದನೆ ಮಾಡಿದ್ರೂ ಕೂಡ ಮನಸ್ಸಿಗೆ ನೋವು ಉಂಟಾಗೋದಿಲ್ಲ ಅಂದಮೇಲೆ ಕೋಪ ಯಾಕೆ ಬರ್ತದೆ? ಕೋಪದಿಂದ ಆ ಅಸುರರ ಸಂಹಾರ ಯಾಕೆ ಮಾಡ್ತಾನೆ ಅನ್ನೋ ಪ್ರಶ್ನೆ ಉಳಿತದೆ. ಹೌದು, ಆದ್ರೆ ಅವನಿಗೆ ಕೋಪ ಅನ್ನೋದು ಯಾರೋ ನಿಂದನೆ ಮಾಡಿದ್ದನ್ನ ಕೇಳಿ, ಅದನ್ನ ಕೇಳಿದ್ರಿಂದ ಬಂದ ದುಃಖದಿಂದ ಕೋಪ ಬಂದದ್ದಲ್ಲ. ಕೋಪ ಅಂತನ್ನೋದು ಅಸುರರ ಮೇಲೆ ಏನೋ ಕೋಪ ತೋರಿಸ್ತಾನಲ್ಲ, ಅದು ಅನಾದಿ ಕಾಲದಿಂದಲೂ ಇದೆ. ಅನಾದಿ ಕಾಲದಿಂದಲೂ ಅಸುರರಲ್ಲಿ ಭಗವಂತನಿಗೆ ಕೋಪ, ಅನಾದಿ ಕಾಲದಿಂದಲೂ ದೇವತೆಗಳಲ್ಲಿ ಪ್ರೀತಿ, ವಾತ್ಸಲ್ಯ, ಅದು ಸ್ವರೂಪಭೂತವಾಗಿಯೇ ಇದೆ ಅಂತಃಕರಣದಲ್ಲಿ. ಏನೋ ಇವರು ನಿಂದನೆ ಮಾಡಿದ್ರಿಂದ ಕೋಪ ಬಂತು ಅಥವಾ ಅವರು ಸ್ತೋತ್ರ ಮಾಡಿದ್ರಿಂದ ಅವರ ಮೇಲೆ ಪ್ರೀತಿ ಬಂತು ಅಂತ ಅರ್ಥ ಅಲ್ಲ. ಅನಾದಿ ಕಾಲದಿಂದಲೂ ಅಸುರರ ಮೇಲೆ ಕೋಪ, ಅನಾದಿ ಕಾಲದಿಂದಲೂ ಸುರರ ಮೇಲೆ ಪ್ರೀತಿ, ಇದು ಭಗವಂತನಿಗೆ ಇದ್ದೇ ಇದೆ. ಆಯಾಯ ಕಾಲಗಳಲ್ಲಿ ಅದು ಅಭಿವ್ಯಕ್ತ ಆಗ್ತದಷ್ಟೆ. ಭಗವಂತನಿಗೆ ಕೋಪವೇ ಬರೋದಿಲ್ಲ ಅಂತಾಗಿದ್ರೆ ಮತ್ತೆ ವೇನನನ್ನ ಅಂದಂತ ಮಸ್ಸಿಗೆ ಯಾಕೆ ಕಳಿಸ್ತಿದ್ದ? ಹಾಗಾಗಿ ಕೋಪ ಬರ್ತದೆ. ಸರಿ, ಹಾಗಾದ್ರೆ ಕೋಪ ಬರ್ತದೆ ಅಂತಾದ್ರೆ ಶಿಶುಪಾಲನಿಗೆ ಸಾಯುಜ್ಯವನ್ನ ಯಾಕೆ ಕೊಟ್ಟ ಅನ್ನೋ ಪ್ರಶ್ನೆ ಉಳಿತು. ಈ ಪ್ರಶ್ನೆಗೆ ಬೇರೆ ಯಾವ ವ್ಯಾಖ್ಯಾನಕಾರರು ಕೂಡ ಉತ್ತರವನ್ನ ಕೊಟ್ಟಿಲ್ಲ. ಅವರ ಉತ್ತರಗಳು ಸಮರ್ಪಕವಾಗಿಲ್ಲ ಈ ಒಂದು ಪ್ರಶ್ನೆಗೆ. ಆದರೆ ಮಧ್ವಾಚಾರ್ಯರು ವ್ಯಾಖ್ಯಾನ ಮಾಡಿದಾಗ ಇದು ನಮಗೆ ಸ್ಪಷ್ಟ ಆಗ್ತದೆ. ವೇನನ ವಿಷಯದಲ್ಲಿ ಅನಾದಿ ಕಾಲದಿಂದಲೂ ಕೋಪ ಇದ್ದೇ ಇತ್ತು. ಆ ಇದ್ದ ಕೋಪವೇ ನಿಂದನೆಯನ್ನ ಮಾಡಿದ್ರಿಂದ ಅಭಿವ್ಯಕ್ತ ಆಯ್ತು. ಶಿಶುಪಾಲನಿಗೆ ವೇನನ ಹಾಗೆ ಭಗವಂತನಲ್ಲಿ ಸ್ವಾಭಾವಿಕವಾದ ದ್ವೇಷ ಇಲ್ಲ. ಆದ್ರಿಂದ ಭಗವಂತನಿಗೂ ಅವನ ಮೇಲೆ ಅನಾದಿ ಕೋಪ ಇರಲಿಲ್ಲ. ಆದ್ರಿಂದ ಅವನು ನಿಂದನೆ ಮಾಡಿದರೂ ಕೂಡ ಅವನನ್ನ ಕ್ಷಮಿಸಿ ಅವನ ಮೇಲೆ ಇದ್ದಂತಹ ಅನಾದಿಯಾದ ಪ್ರೀತಿಯಿಂದಲೇ ಅವನಿಗೆ ಅನುಗ್ರಹ ಮಾಡಿದ ಅಂತ ಇಟ್ಟುಕೊಳ್ಬೇಕು. ಅಕರ್ತುಸ್ತಸ್ಯ ಅನ್ಯಃ ಕರ್ತಾ ನ ವಿದ್ಯತೆ ಇದಂ ಹಿಂಸಾ ವ್ಯತ್ಯಯೋ ಅತಿಶಯಃ ಕುತ್ಸನ ಭೇದೇಶು ಇತಿ ಸೂತ್ರಾತ್. ಇದು ಮಧ್ವಾಚಾರ್ಯರ ತಾತ್ಪರ್ಯ. ಮೊದಲು ಕೈವಲ್ಯಾತ್ ಅನ್ನೋದಕ್ಕೆ ದೇಹಾದ್ಯಭಾವಾದೇವ ಅಂತ ಅರ್ಥ ಬರೆದ್ರು. ಭಗವಂತನಿಗೆ ತನಗಿಂತ ಭಿನ್ನವಾದ ಶರೀರ, ಇಂದ್ರಿಯ, ಅಂತಃಕರಣಗಳು ಇಲ್ಲ ಅಂತ ಅರ್ಥ.
ಅಕರ್ತೃ ಅಂದ್ರೆ ಅವನಿಗೆ ಜನ್ಮವನ್ನು ಕೊಡುವಂತಹ ಮತ್ತೊಬ್ಬ ಕರ್ತ ಇಲ್ಲ ಅಂತ ಅರ್ಥ. ಪರಸ್ಯ ಇದಂ ಅಕರ್ತುಹು ಹಿ ಹಿಂಸಾ ಕೇನ ಅಸ್ಯ ಕಲ್ಪ್ಯತೆ ಅಂತಿದೆ ಭಾಗವತದಲ್ಲಿ. ಅಲ್ಲಿ ಅಕರ್ತೃ ಅಂದ್ರೆ ಅವನಿಗೆ ಕರ್ತ ಮತ್ತೊಬ್ಬ ಇಲ್ಲ, ಅವನಿಗೆ ಸೃಷ್ಟಿಕರ್ತ ಮತ್ತೊಬ್ಬ ಇಲ್ಲ. ಇದಂ ಹಿಂಸಾ ಅಂತ ಆ ರೀತಿ ಅನ್ವಯ ಇಟ್ಟುಕೊಳ್ಬೇಕು. ಪರಸ್ಯೇದಂ ಅಕರ್ತುಹು ಹಿ ಹಿಂಸಾ ಅಂತ ಅಲ್ಲಿ ಶ್ಲೋಕದಲ್ಲಿದೆ. ಅದನ್ನ ಇದಂ ಹಿಂಸಾ ಅಂತ ಅನ್ವಯ ಹೇಳಬೇಕು. ಇಯಂ ಹಿಂಸಾ ಅಂತ ಹೇಳಬೇಕಾಗಿತ್ತು ನಿಜವಾಗಲು. ಹಿಂಸಾ ಅನ್ನೋದು ಸ್ತ್ರೀಲಿಂಗ. ಇಯಂ ಹಿಂಸಾ ಅಂತ ಹೇಳಿ ಸ್ತ್ರೀಲಿಂಗದಲ್ಲಿ ಇಯಂ ಅಂತ ಹೇಳೋದು ಬಿಟ್ಟು ಇದಂ ಅಂತ ಯಾಕೆ ಲಿಂಗ ವ್ಯತ್ಯಾಸ ಮಾಡಿ ಹೇಳಿದ್ರು ಅಂದ್ರೆ ಅದು ವ್ಯಾಕರಣ ಶಾಸ್ತ್ರ ಅದಕ್ಕೆ ಸಮ್ಮತವಾಗೇ ಇದೆ. ಮಹಾವ್ಯಾಕರಣ ವ್ಯತ್ಯಯೋ ಅತಿಶಯ ಕುತ್ಸನ ಭೇದೇಶು ಅಂತ ಒಂದು ಸೂತ್ರ. ಆ ಸೂತ್ರ ಪ್ರಕಾರ ಅದು ಲಿಂಗ ವ್ಯತ್ಯಾಸ ಮಾಡಿ ಹೇಳಬಹುದು ಅಂತ ಮಹಾವ್ಯಾಕರಣವೇ ಅದಕ್ಕೆ ಸಮ್ಮತಿಯನ್ನು ಕೊಟ್ಟಿದೆ. ಏನು? ಯಾವಾಗ ಅತಿಶಯವಾದ ನಿಂದೆ, ಭೇದ ಇವುಗಳನ್ನು ಹೇಳುವ ಅಭಿಪ್ರಾಯ ಇದ್ದಾಗ ಲಿಂಗವನ್ನು ವ್ಯತ್ಯಾಸ ಮಾಡಬಹುದು ಅಂತ ಆ ಸೂತ್ರದಲ್ಲಿ ವ್ಯತ್ಯಯೋ ಅತಿಶಯ ಕುತ್ಸನ ಭೇದೇಶು ಅಂತನ್ನೋ ಮಹಾವ್ಯಾಕರಣ ಸೂತ್ರದಲ್ಲಿ ಹೇಳಿದ್ದಾರೆ. ಅದಕ್ಕೋಸ್ಕರ ಬೇಕಂತಲೇ ವೇದವ್ಯಾಸ ದೇವರು ಇಯಂ ಹಿಂಸಾ ಅಂತ ಹೇಳೋದ್ರ ಬದಲು ಲಿಂಗ ವ್ಯತ್ಯಾಸ ಮಾಡಿ ಇದಂ ಹಿಂಸಾ ಅಂತ ಕೊಟ್ಟಿದ್ದಾರೆ. ಮುಂದೆ ನೋಡೋಣ, ಇನ್ನು ಸ್ಪಷ್ಟ ಆಗ್ತಾ ಹೋಗ್ತದೆ. ಯನ್ನಿಬಂಧೋಭಿಮಾನೋಯಂ ತದ್ವಧಾತ್ ಪ್ರಾಣಿನಾಂ ವಧಃ ತಥಾನ ಯಸ್ಯ ಕೈವಲ್ಯಾದಭಿಮಾನೋಖಿಲಾತ್ಮನಃ ಪರಸ್ಯೇದಮಕರ್ತುರ್ಹಿ ಹಿಂಸಾ ಕೇನಾಸ್ಯ ಕಲ್ಪ್ಯತೆ ತಸ್ಮಾದ್ವೈರಾನುಬಂಧೇನ ನಿರ್ವೈರೇಣ ಭಯೇನ ವಾ ಸ್ನೇಹಾತ್ ಕಾಮೇನ ವಾ ಯುಂಜಾತ್ ಕಥಂಚಿನ್ನೇಕ್ಷತೆ ಪೃಥಕ್. ಶಿಶುಪಾಲನಂಥವರು ಭಗವಂತನ ನಿಂದೆ ಮಾಡಿದರೆ ಭಗವಂತನ ಮನಸ್ಸಿಗೆ ನೋವೇನಾಗೋದಿಲ್ಲ. ಆದ್ರಿಂದ ಅವರು ವೈರಭಾವದಿಂದಾಗಲಿ ಭಕ್ತಿಯಿಂದಾಗಲಿ ಭಯ, ಬಂಧು ಸ್ನೇಹ, ಕಾಮಭಾವನೆಗಳಿಂದಾಗಲಿ ಯಾವುದೇ ರೀತಿಯಿಂದ ಭಗವಂತನಲ್ಲಿ ಮನಸ್ಸನ್ನ ಇಟ್ಟು ಅದನ್ನ ಭಕ್ತಿಭರಿತವನ್ನಾಗಿ ಮಾಡ್ಕೊಳ್ಬಹುದು. ಭಗವಂತ ಅವರಿಗೆ ಹಾಗೇನೆ ಪ್ರೇರಣೆ ಮಾಡ್ತಾನೆ. ಅದಕ್ಕೆ ಒಂದು ಕಾಲ ಬರಬೇಕು. ಆ ಕಾಲ ಬರೋದನ್ನ ಎದುರು ನೋಡ್ತಾನೆ ಅಷ್ಟೆ. ಅಥವಾ ಭಗವಂತನಿಗೆ ನಿಂದೆಯಿಂದ ನೋವಾಗೋದಿಲ್ಲ. ಆದ್ರಿಂದ ದೃಢವಾದ ವೈರಭಾವದಿಂದಾಗಲಿ ಅಥವಾ ವೈರ ಇಲ್ಲದೇ ಇರೋ ಭಕ್ತಿಯಿಂದಾಗಲಿ ಭಯ, ಬಂಧು ಸ್ನೇಹ, ಕಾಮಭಾವನೆ ಮೊದಲಾದವುಗಳಿಂದಾಗಲಿ ಭಗವಂತನಲ್ಲಿ ಮನಸ್ಸನ್ನ ಇಟ್ಟಾಗ ಅದು ಭಗವಂತನನ್ನ ಹೊರತು ಬೇರೆ ಯಾರನ್ನೂ ಆಲೋಚನೆ ಮಾಡೋದಿಲ್ಲ. ಅದು ಅವರ ಸ್ವಭಾವ. ಸತತವಾದ ವೈರಭಾವದಿಂದ ಅಥವಾ ವೈರ ಇಲ್ಲದೇ ಇರೋ ಭಕ್ತಿ ಭಾವದಿಂದ ಯಾವುದೇ ಭಾವದಿಂದ ಭಗವಂತನಲ್ಲಿ ಮನಸ್ಸಿಟ್ಟರೂ ಅವರ ಮನಸ್ಸು ಭಗವಂತನನ್ನ ಹೊರತು ಬೇರೆ ಏನನ್ನೂ ಆಲೋಚನೆ ಮಾಡೋದಿಲ್ಲ ಅಂತ. ಇಲ್ಲಿಯೂ ಕೂಡ ಈ ಶ್ಲೋಕದಲ್ಲಿ ಮೇಲ್ನೋಟಕ್ಕೆ ದ್ವೇಷಕ್ಕೆ ಮುಕ್ತಿ ಸಾಧನತ್ವವನ್ನು ಹೇಳಿದಂತೆಯೇ ಕಾಣ್ತದೆ. ಯಾವುದೇ ಭಾವನೆಯಿಂದ ಭಗವಂತನನ್ನ ಅನನ್ಯವಾಗಿ ಅವರು ಮನಸ್ಸನ್ನು ಭಗವಂತನಲ್ಲಿ ಇಟ್ಟರೂ ಅದರಿಂದ ಅವರಿಗೆ ಮುಕ್ತಿ ಆಗ್ತದೆ ಅಂತ ಆ ರೀತಿ
ದ್ವೇಷದಿಂದ ಅವರನ್ನ ದ್ವೇಷ ಭಾವನೆಯಿಂದ ಭಗವಂತನಲ್ಲೇ ಅನನ್ಯವಾಗಿ ಮನಸ್ಸನ್ನ ಇಟ್ಟರೂ ಕೂಡ ಮುಕ್ತಿ ಆಗ್ತದೆ ಅಂತ ಹೇಳಿದಂತೆ ಮೇಲ್ನೋಟಕ್ಕೆ ಕಾಣ್ತದೆ. ಬೇರೆ ವ್ಯಾಖ್ಯಾನಕಾರರು ಹಾಗೆ ಒಪ್ಪಿಕೊಂಡಿದ್ದಾರೆ. ಶ್ರೀಧರಿಯ ವ್ಯಾಖ್ಯಾನ ಹಾಗೆ ವ್ಯಾಖ್ಯಾನ ಮಾಡಿದ್ದಾರೆ. ಯಾಕೆ ಮ್ಯೂಟ್ ತಕ್ಕೊಳ್ತಾ ಇದ್ದೀರಿ? ಟೈಮ್ ಆಯ್ತಾ? ಶ್ರೀಧರಿ ವ್ಯಾಖ್ಯಾನದಲ್ಲಿ ಹಾಗೆ ಹೇಳಿದ್ದಾರೆ. ನಿಂದೆ ಮಾಡಿದರೆ ಭಗವಂತನಿಗೆ ಕೋಪ ಬರೋದಿಲ್ಲ, ನಿಂದಕನಿಗೆ ಪಾಪ ಮಾತ್ರ ಬರ್ತದೆ, ಭಗವಂತನಿಗೆ ಕೋಪ ಬರೋದಿಲ್ಲ. ಅದಕ್ಕೆ ಭಕ್ತಿಯಿಂದಾಗ್ಲಿ ದ್ವೇಷದಿಂದಾಗ್ಲಿ ಭಯ ಕಾಮ ಮುಂತಾದ ಬೇರೆ ಯಾವ ಭಾವಗಳಿಂದಾಗ್ಲಿ ಧ್ಯಾನ ಮಾಡಬೇಕು. ಆ ಧ್ಯಾನವೇ ನಿಂದೆಯಿಂದ ಬಂದಂತಹ ಪಾಪವನ್ನು ಪರಿಹಾರ ಮಾಡ್ತದೆ ಮತ್ತು ಸಾಯುಜ್ಯವನ್ನು ಕೂಡ ತಂದುಕೊಡ್ತದೆ ಅಂತ ಶ್ರೀಧರಿಯ ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ಇದಕ್ಕೂ ತುಂಬಾ ಹೇಳಲಿಕ್ಕಿದೆ. ಆಚಾರ್ಯರು ಇದಕ್ಕೆಲ್ಲ ತುಂಬಾ ಪ್ರಮಾಣಗಳನ್ನೆಲ್ಲ ಕೊಟ್ಟಿದ್ದಾರೆ. ಟೈಮ್ ಆಗಿದೆ, ಸಾಕು. ಮತ್ತೆ ನಾಡಿದ್ದು ನೋಡೋಣ. ಈ ಶ್ಲೋಕ ಮತ್ತು ನಾಡಿದ್ದು ಮಾಡೋಣ. ಟೈಮ್ ಆಗಿದ್ದು ನೋಡಿರಲೇ ಇಲ್ಲ. ಈ ಶ್ಲೋಕ ಇವತ್ತಿಗೆ ಪೂರ್ತಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸಾಕು ಇವತ್ತಿಗೆ. ಶ್ರೀಕೃಷ್ಣ ಅರ್ಪಣಮಸ್ತು. ನಮಸ್ಕಾರ ಗುರುಗಳೇ. ನಮಸ್ಕಾರ ಆಚಾರ್ಯ, ಧನ್ಯವಾದಗಳು. ಹರೆಯೇ ನಮಃ. ಶ್ರೀಧರಿಯ ವ್ಯಾಖ್ಯಾನ ಬಂದು ಅದ್ವೈತ ಪರವಾದ. ನಮಸ್ಕಾರ. ಹೌದ್ರಿ. ಓಕೆ. ಹರೇ ನಮಗ ಆಚಾರ್ಯ. ಅಯ್ಯಂಗಾರ್ ಪರವ ಯಾರು ಬರುತ್ತಾರೆ ಆಚಾರ್ಯ ಅಲ್ಲಿ ನಿಮ್ಮ ವ್ಯಾಖ್ಯಾನದಲ್ಲಿ? ಅಯ್ಯಂಗಾರ್ ಇದೇ ಮಾತನ್ನ ಹೇಳ್ತಾರೆ. ನೀ ದ್ವೇಷ ಮಾಡಿನೂ ಸೇರಿ ಭಕ್ತಿ ಮಾಡಿನೂ ಸೇರಿ ಅವನಿಗೆ ನಿಮಗೆ ಮುಕ್ತಿ ಉಂಟು ಅಂತ ಅವ್ರ ಮಾತು ಹಂಗೈತ. ಅವರು ಹಂಗೈತೆ ಹೇಳ್ತಾರೆ. ಇವನಿಯ ಸೊ ಅವರು ಹಂಗೆ ಹೇಳ್ತಾರೆ ಅವರು. ನೀವು ಓದೋ ವ್ಯಾಖ್ಯಾನದಲ್ಲಿ ಅಯ್ಯಂಗಾರಿ ವ್ಯಾಖ್ಯಾನ ಇದೆಯಾ? ಇಲ್ಲ ಅನ್ಸುತ್ತೆ. ಮೋಸ್ಟ್ಲಿ ನಂದು ಕೆಲವು ಶ್ರೀಧರಿ ವ್ಯಾಖ್ಯಾನದ್ದು, ವಿಶ್ವನಾಥ ವ್ಯಾಖ್ಯಾನದ್ದು ಮತ್ತೆ ವೀರರಾಘವ ವ್ಯಾಖ್ಯಾನದ್ದು ವಿಷಯಗಳನ್ನ ತಗೊಳ್ತಾರೆ. ಕೂಡ ಅದು ಅದ್ವೈತದ್ದೇ, ಅವರು ಅದ್ವೈತಿಗಳೇ. ಓಕೆ. ನಮಸ್ಕಾರ ಆಚಾರ್ಯ. ಎಲ್ಲ ಪೂರ್ತಿ ನೋಡೋದಿಲ್ಲ, ಕೆಲವು ಕಡೆಗೆ ಮಾತ್ರ ಆಚಾರ್ಯ ಎಲ್ಲಿ ನಿರ್ಣಯ ಕೊಟ್ಟಿದ್ದಾರೋ ಅಂತ ಕಡೆಗೆ ಮಾತ್ರ ಸ್ವಲ್ಪ ಸ್ವಲ್ಪ ತಗೊಳ್ತಾರೆ ಅಷ್ಟೆ. ತುಂಬಾ ವ್ಯಾಖ್ಯಾನಗಳಿದೆ. ವಂಶೀಧರ, ಗಿರಿಧರಿಯ, ಜೀವ ಗೋಸ್ವಾಮಿ, ಶುಕದೇವ್ ವ್ಯಾಖ್ಯಾನ. ಕೆಲವು ಎಲ್ಲೆಲ್ಲಿಗೆ ನಮಗೆ ಬೇಕಾಗುತ್ತೋ ಅಲ್ಲಲ್ಲಿಗೆ ಸ್ವಲ್ಪ ಸ್ವಲ್ಪ ನೋಡೋದಷ್ಟೇ. ಇದು ಸೂತ್ರ ಹೇಳಿಲ್ಲ, ವ್ಯತ್ಯಯೋ ಮಹಾವ್ಯಾಕರಣ ಅತಿಶಯ ಕುತ್ಸನ ಭೇದೇಶು. ಸೊ ನೀವೇನಿಲ್ಲ ಲಿಂಗ ವ್ಯತ್ಯಾಸ ಎದಕ್ಕೆ ಮಾಡ್ತಾ ಇದ್ರೆ ಅತಿಶಯದಿಂದ ನಿಂದ ಮಾಡಿರ ಆತರ ಲಿಂಗ ವ್ಯತ್ಯಾಸ ಮಾಡಬಹುದು. ಮಾಡ್ಲೇಬೇಕು ಅಂತಲ್ಲ, ಮಾಡಬಹುದು. ಅದೇನು ಇದಂ ಇದಂ ಹಿಂಸಾ ಅಂತ. ಹಿಂಸಾ ಅನ್ನೋದು ಸ್ತ್ರೀಲಿಂಗ ಶಬ್ದ. ಹಾಗಾಗಿ ಇಯಂ ಹಿಂಸಾ ಅಂತ ಹೇಳಬೇಕಾಗಿತ್ತು. ಇಯಂ ಅಂತ ಸ್ತ್ರೀಲಿಂಗ ಬಳಸಬೇಕಾಗಿತ್ತು. ಅದರ ಬದಲು ಇದಂ ಅಂತ ನಪುಂಸಕಲಿಂಗ ಬಳಸಿದ್ದಾರೆ. ಇದಂ ಅನ್ನೋದು ನಪುಂಸಕಲಿಂಗ. ಇದಂ ಅಂತ ಬರಬಾರದು, ತಪ್ಪದು. ನಾವು ವ್ಯವಹಾರ ಮಾಡುವಾಗ ಇದಂ ಹಿಂಸಾ ಅಂದ್ರೆ ತಪ್ಪಾಗ್ತದೆ. ಹಿಂಸಾ ಅನ್ನೋದಕ್ಕೆ ಸ್ತ್ರೀಲಿಂಗದಲ್ಲೇ ಇಯಂ ಹಿಂಸಾ ಅಂತಾನೆ ಹೇಳಬೇಕು. ಇದಂ ಹಿಂಸಾ ಅಂದ್ರೆ ತಪ್ಪು. ಆದ್ರೆ ಅತಿಶಯವಾದ ನಿಂದನೆ, ಅತಿಶಯವಾದಂತಹ ಹಿಂಸೆ ಮೊದಲಾದವುಗಳನ್ನ ಹೇಳೋ ತಾತ್ಪರ್ಯ ಇರುವಾಗ ಇದಂ ಹಿಂಸಾ ಅಂತ ಹೇಳಬಹುದು ಅಂತ ವ್ಯಾಕರಣದಲ್ಲಿ ಪರ್ಮಿಷನ್ ಕೊಟ್ಟಿದ್ದಾರೆ. ಲಿಂಗ ವ್ಯತ್ಯಾಸ ಮಾಡಿ ಹೇಳಬಹುದು ಅಂತ. ಅತಿಶಯವಾದ ನಿಂದ ಮತ್ತು ಇನ್ನೊಂದು ಏನ್ ಹೇಳಿದ್ರೆ ನಿಂದ ಆಮೇಲೆ ಬದ್ದು ಹೊಗಳಾದ ಕೂಡ ಹಂಗ ಕೂಡ ಹೇಳುವ. ಹೌದೌದು, ಅತಿಶಯ ನಿಂದ ಮತ್ತು ಅತಿಶಯವಾದ ಹೊಗಳುವಿಕೆ ಏನಿದೆ ಅಲ್ಲಿ. ವ್ಯತ್ಯಯೋ ಅತಿಶಯ ಕುತ್ಸನ ಭೇದೇಶು ಅಂತ. ಅತಿಶಯವಾದ ಭೇದ, ಭೇದೇಶು ಅಂತ ಹೊಗಳೋದಲ್ಲ. ಅತಿಶಯವಾದ ನಿಂದೆ ಮತ್ತು ಅತಿಶಯವಾದ ಭೇದ ಅದನ್ನೇ ಹೇಳುವಾಗ ಲಿಂಗ ವ್ಯತ್ಯಾಸ ಮಾಡಬಹುದು. ಇದೇ ತರ ನಾವು ಅದು ಕಗ ಶಬ್ದ ಕೂಡ ನಿನ್ನೆ ಎಲ್ಲಿ ವಿಷ್ಣು ರಹಸ್ಯ ಹೇಳಿದ್ರೆ ಎಲ್ಲಿಂತಲ್ಲ ಅದು ಯಶಕಃ ಅದು ಬಂದು ಕುತ್ಸಿತ ಅರ್ಥ ಹೇಳತ್ತೆ. ಪುತ್ರಕ 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 ಅಂತ ಹೇಳೋದು ಬದಲು ಪುತ್ರಕ ಅಂತ ಹೇಳಿದ್ದಾರೆ. ಅಲ್ಲಿ ಕ ಅಂದ್ರೆ ಕೆಟ್ಟ ಮಗ ಅಂತ ಅರ್ಥ.
ಪುತ್ರ ಅಂದ್ರೆ ಮಗ ಅಂತ ಅಷ್ಟೇ ಅರ್ಥ. ಪುತ್ರಕ ಅಂದ್ರೆ ಕೆಟ್ಟ ಮಗ. ಸೊ ಅದೇ ಕಹ ಅಂಬೋದು ಕುಚ್ಚಿದ ಅದು ಕೂಡ ಹೌದು, ಅಲ್ಲಿ ಕ ಅನ್ನೋದು ಕೆಟ್ಟ ಅನ್ನೋ ಅರ್ಥವನ್ನ ಸೂಚನೆ ಮಾಡ್ತದೆ. ಅವನು ಇವನಿಗೆ ಪುತ್ರಕ ಅಂದ್ರೆ ಕೆಟ್ಟ ಮಗ ಅಂತ ಅರ್ಥ. ಓಕೆ. ಅದು ಎರಡೂ ಹೇಳ್ತೀಯ ಕಹ ಅಂಬದು ಬಂದು ಕೆಟ್ಟ ಮಾತು ಹೇಳುತ್ತೆ, ಒಳ್ಳೇದು ಅಂತ ತಗೊಂಬಂದು ಎರಡೂ ತಗೊಂಬಂದು ನಾನು ಕೇಳಿಪಟ್ಟಿದ್ದೇನೆ. ಸಂದರ್ಭಕ್ಕೆ ತಕ್ಕಂತೆ ಅರ್ಥ ಮಾಡಬೇಕು. ಪುತ್ರಕ ಅಂತ ಅನ್ನೋಲ್ಲಾಗುವಾಗ ಕೆಟ್ಟ ಮಗ ಅನ್ನೋ ಅರ್ಥವನ್ನ ಕೊಡ್ತದೆ. ಬೇರೆ ಕಡೆಗೆ ಆ ಕ ಅನ್ನೋದನ್ನ ಬಳಸಿದಾಗ ಅದಕ್ಕೆ ಬೇರೆ ಬೇರೆ ಅರ್ಥಗಳಿದ್ದಾವೆ. ಓಕೆ. ಆಯಾ ಸಂದರ್ಭಕ್ಕೆ ತಕ್ಕಂತೆ ಅರ್ಥಗಳ ವ್ಯತ್ಯಾಸ ಆಗ್ತದೆ. ನಮಸ್ಕಾರ ಆಚಾರ್ಯರೇ, ಧನ್ಯವಾದಗಳು. ಆಯ್ತು ಸರ್. ನಾಳೆ ಪಾಠ ಇಲ್ಲಲ್ಲ? ನಾಳೆ ಪಾಠ ಮಾಡಬಾರದು. ಈ ಜನರಲ್ ಈ ಪಾಠ್ಯ ಹೆಂಗ ರೂಲ್ಸ್ ಆಚಾರ? ಈಗ ನಾವು ಒಂದು ಈ ಊರ್ಲಿ ಇದ್ದಾರೆ, ನಾವು ಪಾಠ ಕೇಳ್ತೇವೋ, ನೀವು ಪಾಠ ಹೇಳ್ತೀವಿ, ಯಾರು ಪಾಠ ಹೇಳ್ತಾರೆಯೋ ಅವ್ರು ಎಲ್ಲಿದ್ದಾರೆಯೋ ಆ ತರ ರೂಲ್ಸ್ ಅದು. ಎರಡು, ಪಾಠ ಕೇಳೋದು ಪಾಠ ಹೇಳೋದು ಎಲ್ಲವೂ ಯಾವುದು ಮಾಡಬಾರ್ದು ಪಾಠ್ಯ. ನಿಮಗೆ ಏನದು ನಾಳೆ ಅಮಾವಾಸ್ಯೆ ಅಂದ್ರೆ ನಾ ಬಿದಿಗೆ ಪಾಠ ಮಾಡುವಾಗ ನೀವು ಪಾಠ್ಯ ಕೇಳ್ತೀರಿ ಪಾಠ ಅಲ್ವಾ? ಅದು ಮಾಡಬಾರ್ದು ಆಕ್ಚುಲಿ. ಎಲ್ಲಾಂತೂ ಸರಿ ಪಾಠಿ ಅಂದ್ರೆ ಕೆಲಸ ಮಾಡ್ಕೊಡುದು ಮಾಡಬಾರ್ದು. ಪಾಠ ಕೇಳಬಾರ್ದು, ಪಾಠ ಹೇಳಬಾರ್ದು ಪಾಠ್ಯ ದಿವಸ. ಹಳೇದನ್ನ ಓದಬಹುದು, ಹೊಸದಾಗಿ ಪಾಠವನ್ನ ಮಾಡಬಾರ್ದು. ಓಕೆ, ಆಯ್ತು.